ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಆಂಜನೇಯ ಸ್ವಾಮಿಯಿಂದ ಹಾಗೂ ಶನಿ ಪರಮಾತ್ಮ ಸ್ವಾಮಿಯಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಡಿವೈನ್ ಮೆಸೇಜಸ್ ಏನು ಸಿಗ್ತಿದೆ ನಿಮಗಾಗಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ಒಂದು ವಿಡಿಯೋನ ನೀವು ವಾಚ್ ಮಾಡ್ತೀರಾ ಆಗಿದ್ದು ನಿಮಗೆ ರೆಸನೇಟ್ ಆಗುತ್ತೆ. ಎಸ್, ಇಲ್ಲಿ 2 ಥಿಂಗ್ಸ್ ಇಟ್ಟಿದ್ದೀನಿ, ನಂಬರ್ 1 ಹಾಗೂ ನಂಬರ್ 2. ಯಾವುದಾದ್ರೂ ಒಂದನ್ನು ಪಿಕ್ ಮಾಡಿ. ಇವತ್ತು ನಾನು ಇನ್ನೊಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಪ್ರತಿಯೊಬ್ಬರ ಮನೆಗೂ ಕೂಡ ದೃಷ್ಟಿ ತಾಗಿರುತ್ತೆ. ಆ ದೃಷ್ಟಿಯಿಂದ ಮನೆಯಲ್ಲಿ ಕಿರಿಕಿರಿ, ಬೇಸರ, ಜಗಳಗಳು, ಕೋಪ, ಮನಸ್ತಾಪಗಳು ಆಗ್ತಾ ಇರುತ್ತೆ. ಎಸ್, ಅದಕ್ಕಾಗಿ ಇವತ್ತು ಒಂದು ಟಿಪ್ಸ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದು ನೀವು ಪ್ರತಿ ಶನಿವಾರ, ಗುರುವಾರ ಹಾಗೂ ಮಂಗಳವಾರ ಮಾಡ್ಬೋದಾಗಿರುತ್ತೆ. ಯಾವಾಗ ನೀವು ಇದನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೀರಾ ಆ ಒಂದು ದಿನದಿಂದನೇ ಪ್ರಾರಂಭನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಗಾಜಿನ ಒಂದು ಗ್ಲಾಸ್ನಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೀನಿ. ನಿಮ್ಮ ಮನೇಲಿ ತಾಮ್ರದ ಲೋಟ ಇದ್ದರೆ ಅದರಲ್ಲಿ ನೀವು ಬಿಸಿನೀರನ್ನ ತಗೋಬೋದು, ಅಥವಾ ಗಾಜಿನ ಬಳಸಬೇಕಾಗುತ್ತೆ. ತಾಮ್ರ ಅಥವಾ ಗಾಜಿನ ಲೋಟ ಆಗಿರಬೇಕು. ಇದಕ್ಕೆ ಬಿಸಿ ಇರುವಂತಹ ನೀರನ್ನು ಇದಕ್ಕೆ ಹಾಕಿ, ಇದಕ್ಕೆ 2 ಏಲಕ್ಕಿನ ನೀರಲ್ಲಿ ಹಾಕಿ, ಇದನ್ನು ಮನೆ ಮೇನ್ ಡೋರ್ ಈಚೆಗಡೆ, ಹೊರಗಡೆ ಮನೆ ಬಾಗಿಲ ಹತ್ರ ನೀವು ಇಡಬೇಕಾಗುತ್ತೆ. ಪ್ರತಿ ಶನಿವಾರ ಆಗಿರಬಹುದು, ಮಂಗಳವಾರ ಆಗಿರ್ಬೋದು, ಅಥವಾ ಗುರುವಾರ ಆಗಿರ್ಬೋದು. ಯಾವಾಗ ಇದನ್ನು ಮಾಡ್ತೀರಾ, ಇದನ್ನು ಗೋಧೂಳಿ ಸಮಯದಲ್ಲಿ ಮಾಡಬೇಕಾಗುತ್ತೆ, ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಾಡ್ಬೋದಾಗುತ್ತೆ. ಇದಕ್ಕೆ ಹಾಕಿರುವಂತಹ ಏಲಕ್ಕಿ ಆ ಒಂದು ಸ್ಮೆಲ್ನ ನೀವು ನಿಮ್ಮ ಮನೆಯಲ್ಲಿ ಏನು ಸ್ಮೆಲ್ ನಿಮಗೆ ಸಿಗುತ್ತೆ, ಅದರಿಂದ ನಿಮ್ಮ ಮನೆಗೆ ದೃಷ್ಟಿ ಆಗಿರಬಹುದು, ಅಥವಾ ಯಾವುದೇ ನೆಗೆಟಿವಿಟಿ, ಕಣ್ಣ ದೃಷ್ಟಿ ದೋಷಗಳೇನಿತ್ತು ಅದು ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಹಾಗೆ ಈ ಒಂದು ನೀರನ್ನು ಹಸಿರು ಗಿಡಕ್ಕೆ ಹಾಕಬೇಕಾಗುತ್ತೆ, ಅಥವಾ ಯಾರು ತುಳಿದೇ ಇರುವಂತಹ ಸ್ಥಳದಲ್ಲಿ ನೀವು ಇದನ್ನು ಚೆಲ್ಲಬೇಕಾಗುತ್ತೆ. ಹೆಚ್ಚಾಗಿ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಯಾವುದೇ ದೃಷ್ಟಿ ಇತ್ತು ಆ ದೃಷ್ಟಿ ನಿವಾರಣೆ ಆಗುತ್ತೆ. ನೀವು ಯಾವಾಗ ಇದನ್ನು ಯಾವಾಗ ಇದನ್ನು ನೀವು ಪ್ರಾರಂಭಿಸ್ತೀರಿ, ಯಾವ ದಿನ ಆ ದಿನದಿಂದನೇ ನೀವು ಪ್ರಾರಂಭ ಮಾಡಬೇಕು. ಈ ವೀಕ್ ನೀವು ಶನಿವಾರ ಶುರು ಮಾಡಿದರೆ ನೆಕ್ಸ್ಟ್ ವೀಕ್ ಕೂಡ ನೀವು ಶನಿವಾರನೇ ಇದನ್ನು ಮಾಡಬೇಕಾಗುತ್ತೆ. 10 ಮಿನಿಟ್ಸ್ ಇದು ನೀರಲ್ಲಿ ಏಲಕ್ಕಿ ಇಡಬೇಕು. 10 ಮಿನಿಟ್ಸ್ ಆದಮೇಲೆ ಇದನ್ನು ನೀವು ಪೋರ್ ಮಾಡ್ಬೋದು ಔಟ್ಸೈಡ್ ಗಿಡಕ್ಕೆ, ಅಥವಾ ಯಾರು ತುಳಿದಿರುವಂಥ ಸ್ಥಳಕ್ಕೆ ಇದನ್ನು ಹಾಕಬೇಕಾಗುತ್ತೆ. ಇದನ್ನು ಹಾಕಾದ್ಮೇಲೆ ನೀವು ಕೈ ಕಾಲನ್ನ ತೊಳ್ಕೊಳ್ಬೇಕಾಗುತ್ತೆ. ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಈ ಒಂದು ನೀರನ್ನು, ಈ ಗ್ಲಾಸನ್ನು ಶುದ್ಧಿ ಮಾಡಿ. ಎಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ ನಿಮಗಾಗಿ. ಮೊದಲಾಗಿ ಬಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಫಾರ್ ಪೈಲ್ ನಂಬರ್ 1. ಎಸ್, ಪೈಲ್ ನಂಬರ್ 1. ನಿಮ್ಮ ಮನಸ್ಸಲ್ಲಿ ಯಾವುದು ಭಾರ ಇದೆ, ಯಾವ ವಿಚಾರವಾಗಿ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ, ಆ ಒಂದು ವಿಚಾರಕ್ಕೆ ಹೆಚ್ಚಿನ ಕ್ಲಾರಿಟಿ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಅದನ್ನು ನೀವು ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಬಯಸ್ತಿದ್ದೀರಾ, ಅಥವಾ ಯಾರಿಗೂ ಹೇಳೋದು ಬೇಡ, ಆ ವಿಚಾರ ಪ್ರಾಬ್ಲಮ್ ಏನಿದೆ, ಅಥವಾ ಅದಕ್ಕೆ ದಾರಿ ಸಿಗಲಿ ಅನ್ನೋ ಒಂದು ಪ್ರೇಯರ್ ಮ್ಯಾನಿಫೆಸ್ಟೇಷನ್ ಏನಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಪ್ರಾಬ್ಲಮಿಂದ ಹಾಗೂ ನೀವು ಥಿಂಕ್ ಮಾಡ್ತಿರೋ ವಿಚಾರದಲ್ಲಿ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 1. ಎಸ್, ಎಲ್ಲೇ ನೀವು ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರು, ಅಥವಾ ಯಾವುದೇ ಕೆಲಸನ ಮಾಡಬೇಕು ಅಂದ್ಕೊಂಡ್ರು ಸ್ವಲ್ಪ ಸ್ಟ್ರಕ್ ಅನ್ನಿಸ್ತಿದೆ. ಹೋಗೋದ ಬೇಡವಾ, ಮಾಡೋದ ಬೇಡವಾ, ಅಥವಾ ಯಾವುದ್ರ ಕಡೆಯೂ ನಿಮಗೆ ಫೋಕಸ್, ಇಂಟ್ರೆಸ್ಟ್ ಬರ್ತಿಲ್ಲ. ಪೈಲ್ ನಂಬರ್ 1ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಏನು ನೆಗೆಟಿವ್ ಎನರ್ಜೀಸ್ ಅಥವಾ
ನಿಮಗೆ ಆ ರೀತಿ ಅನ್ನಿಸ್ತಿದೆ ಅಥವಾ ನಿಮಗೆ ಇನ್ನು ಹೆಚ್ಚಾಗಿ ದೃಷ್ಟಿ ಇದೆ, ಆ ದೃಷ್ಟಿ ನಿವಾರಣೆ ಮಾಡ್ಕೋತಿದ್ದೀರಾ, ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಆ ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಅದು ವಾಪಸ್ ರಿಟರ್ನ್ ಬ್ಯಾಕ್ ಆಗಿ ಅವ್ರಿಗೆ ಹೋಗ್ತಿದೆ. ಹೆಚ್ಚಾಗಿ ದೇವರ ಜಪ, ಹೆಚ್ಚಾಗಿ ದೇವರ ಸಾಂಗ್ಸ್ನ ನೀವು ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಕೇಳ್ತಿದ್ದೀರಾ. ಪೈಲ್ ನಂಬರ್ 1, ನಿಮ್ಮನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮಗೆ ಏನು ನೆಗೆಟಿವಿಟಿ ಆಗಿದೆ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹೆಚ್ಚಾಗಿ ನೀವು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಹೆಚ್ಚಾಗಿ ಸಮಯನ ನಿಮಗೋಸ್ಕರ ಕೊಡ್ತಿದ್ದೀರಾ. ಪೈಲ್ ನಂಬರ್ 1, ಎಸ್, ಪುರಿ ಜಗನ್ನಾಥರ ಆಶೀರ್ವಾದ ಪೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಬಲರಾಮ, ಸುಭದ್ರೆ ಹಾಗೂ ಜಗನ್ನಾಥರ ಆಶೀರ್ವಾದ ಹಾಗೂ ದರ್ಶನ ನೀವು ಮಾಡಬಹುದು ಮುಂದಿನ ದಿನಗಳಲ್ಲಿ. ಪಾಸಿಟಿವ್ ಎನರ್ಜೀಸ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 1, ಎಸ್, ಕೆಲವು ಡಿಸ್ಟರ್ಬೆನ್ಸ್ ಇದೆ, ಕೆಲವು ನಿಮ್ಮ ಮಾತುಗಳನ್ನ ಕೆಲವು ವ್ಯಕ್ತಿಗಳು ಕೇಳ್ತಿಲ್ಲ ಅನ್ನೋ ಒಂದು ಬೇಸರ ಇದೆ, ಮನಸ್ಸಿಗೆ ಗೊಂದಲ ಇದೆ, ಮನಸ್ಸಿಗೆ ಏನಾದರೂ ಹೊಸತನ ಮಾಡಬೇಕು, ಹೊಸದನ್ನೇನಾದರೂ ನನ್ನ ಲೈಫಲ್ಲಿ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಯಾವುದ್ರೂ ನಿಮಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಥವಾ ನಿಮಗೆ ಯಾವುದನ್ನು ಮಾಡಬೇಕು ಅನ್ನೋ ಒಂದು ಆಯ್ಕೆ ಮಾಡ್ಕೊಳ್ಳೋಕ್ಕೂ ಕನ್ಫ್ಯೂಷನ್ಸ್ ಇದೆ. ಖಂಡಿತ ಈ ಒಂದು ದೃಷ್ಟಿಯಿಂದ ಕೆಲವು ವ್ಯಕ್ತಿಗಳು ನಮ್ಮ ಮೇಲೆ ಸ್ವಲ್ಪ ದೃಷ್ಟಿ ಇರಬಹುದು, ಹಾಗೂ ಕೆಲವು ವ್ಯಕ್ತಿಗಳು ನಿಮಗೆ ನಿಮ್ಮ ಲೈಫಲ್ಲಿ ಮುಂದೆ ಹೋಗಬಾರ್ದು ಅನ್ನೋ ಒಂದು ಪ್ರೇಯರ್ ಕೂಡ ಮಾಡಿರ್ಬೋದು ನಿಮ್ಮ ಎನಿಮೀಸ್. ಆ ವ್ಯಕ್ತಿಗಳಿಂದ ನಿಮಗೆ ಬಿಡುಗಡೆ ಆಗ್ತಿದೆ. ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹೆಚ್ಚಾಗಿ ದೇವರ ಮೇಲೆ ಹೆಚ್ಚಿನ ಒಂದು ಭಕ್ತಿ ಹೆಚ್ಚಾಗ್ತಿದೆ ಫಾರ್ ಪೈಲ್ ನಂಬರ್ 1ಗೆ. ಎಸ್, ನೀವು ಹಿಡ್ದಿರೋ ಹಠನ ಖಂಡಿತ ಮುಂದೆ ಮೂವ್ ಮಾಡ್ತೀರಾ. ಅಂದ್ಕೊಂಡಿದ್ದನ್ನು ಸಿದ್ಧಿಪಡಿಸ್ಕೋತಿದ್ದೀರಾ. ಹಾಗೆ ನೀವು ತುಂಬ ಕ್ಲೆವರ್ ಮೈಂಡೆಡ್ ವ್ಯಕ್ತಿ, ಹಾಗೆ ಎಲ್ಲರನ್ನೂ ಗೌರವಿಸೋ ವ್ಯಕ್ತಿ, ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ. ಯಾರಿಗೆ ನೀವು ಪ್ರೀತಿ ಕೊಟ್ಟಿದ್ದೀರಾ ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ತುಂಬಾ ನಿಮಗೋಸ್ಕರ ಒಳ್ಳೆಯದನ್ನು ಬಯಸ್ತಿದ್ದಾರೆ. ಬಟ್ ಕೆಲವು ವ್ಯಕ್ತಿಗಳು ನಿಮಗೋಸ್ಕರ ಒಳ್ಳೆಯದನ್ನು ಬಯಸ್ತಿದ್ದಾರೆ, ಹಾಗೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಜಲಸಿ ಕೂಡ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನೀವು ಹೆಚ್ಚಾಗಿ ಆ ವ್ಯಕ್ತಿಯ ಎನರ್ಜೀಸ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಈ ವ್ಯಕ್ತಿ ನನ್ನ ಲೈಫಿಗೆ ಬೇಡ ಅಂತ ನಿಮಗೆ ನಿರ್ಧಾರ ಬರಬಹುದು. ಪೈಲ್ ನಂಬರ್ 1, ಎಸ್, ನಿಮ್ಮ ಒಂದು ವಾರ್ಡ್ರೂಪ್ ಆಗಿರ್ಬೋದು, ನಿಮ್ಮ ರೂಮಲ್ಲೇ ಆಗಿರ್ಬೋದು, ಯಾವುದಾದ್ರೂ ಒಡೆದೋಗಿರೋ ವಸ್ತುಗಳು ಅಥವಾ ಬೇಡದಿರೋ ವಸ್ತುಗಳು ಅಥವಾ ತುಂಬ ವರ್ಷಗಳಿಂದ ವಸ್ತುಗಳನ್ನ ಇಟ್ಕೊಂಡಿದ್ರೆ ಡ್ಯಾಮೇಜ್ ಆಗಿರೋದು, ಖಂಡಿತ ಅದನ್ನು ಕ್ಲೆನ್ಸ್ ಮಾಡಿ. ಸ್ವಲ್ಪ ನಿಮಗೆ ಮೂಡ್ ಫಿಕ್ಸ್ ಆಗ್ತಿದೆ, ನೀವು ಆ ಒಂದು ಸ್ಥಳದಲ್ಲಿ ಮಲಗೋದ್ರಿಂದ ಸ್ವಲ್ಪ ಕೆಟ್ಟ ಕನಸುಗಳು ಬೀಳ್ತಿರ್ಬೋದು, ಅಥವಾ ನೀವು ಈ ಸೂಚನೆ ಮುಂಚೆನೇ ಸಿಕ್ಕಿರ್ಬೋದು, ಆದರೂ ನೀವು ಅದ್ರ ಕಡೆ ಗಮನ ಕೊಡದೇ ಇರಬಹುದು. ಪೈಲ್ ನಂಬರ್ 1, ಎಸ್, ತುಂಬ ಹೆಚ್ಚಾಗಿ ನಿಮ್ಮ ಡ್ರೀಮ್ಸಲ್ಲಿ ನೀವು ನಂಬೋ ದೈವ ನಿಮಗೇನೋ ಸೂಚನೆನ ಕೊಡ್ತಿದೆ. ಆ ಸೂಚನೆಯನ್ನು ನೀವು ಮುಂದಿನ ದಿನಗಳಲ್ಲಿ ಪಾಲಿಸ್ತಿದ್ದೀರಾ. ನೀವು ಪಾಲಿಸದೇ ಹೋದರೂ ಅದೇ ದೈವ ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ, ಅದ್ರ ಕಡೆ ನೀವು ಗಮನ ಹೋಗ್ತಿದೆ. ಎಸ್, ಪೈಲ್ ನಂಬರ್ 1, 41 ಡೇಸಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಇದೆ. ಒಂದು ರೀತಿ ಮಿರಾಕಲ್ ಅಂತ ಹೇಳ್ಬೋದು ಫಾರ್ ಪೈಲ್ ನಂಬರ್ 1. ಆ ರೀತಿಯಾದ ಬದಲಾವಣೆಗಳು ಆಗ್ತಿದೆ. ಭೂಮಿಗೆ ಸಂಬಂಧಪಟ್ಟಿರೋ ಕೆಲಸಗಳು ವಿಳಂಬ ಆಗ್ತಿದೆ, ತಡ ಆಗ್ತಿದೆ, ಅಥವಾ ನಿಮಗೆ ಸೇರಬೇಕಾಗಿರೋದನ್ನು ನಿಮ್ಗೆ ಕೊಡದೆ ತುಂಬ ಸತಾಯಿಸ್ತಿದ್ದಾರೆ. ಆಸ್ತಿ ವಿಚಾರವಾಗಿ, ಹಣ ವಿಚಾರವಾಗಿ ಅದು ನಿಮ್ಮ ಕೈಗೆ ಸೇರುವಂತಹ ಸಮಯ ಬಂದಿದೆ. ಇನ್ನು 41 ಡೇಸಲ್ಲಿ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡ್ತಿದ್ದೀರಾ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಪೈಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ ಇಲ್ಲಿ. ಎಸ್, ಹನುಮಾನ್ ಚಾಲೀಸ್ನ ಪಠನೆ ಮಾಡಿ. ಹನುಮಾನ್ ಚಾಲೀಸ್ ಬುಕ್ಸ್ ಏನಾದ್ರು ನಿಮಗೆ ಸಿಕ್ಕಿದ್ರೆ, ಯಾರಿಗಾದರೂ ಶನಿವಾರ ನೀವು ಒಂದು 21 ಮೆಂಬರ್ಸ್ಗಾಗಿರ್ಬೋದು ಅಥವಾ 10 ಮೆಂಬರ್ಸ್, ನಿಮ್ಮ ಕೈಲಿ ಎಷ್ಟಾಗುತ್ತೆ, 10 ಜನಕ್ಕಾಗಿರ್ಬೋದು, 21 ಜನಕ್ಕಾಗಿರ್ಬೋದು, ಈ ಬುಕ್ಸಸ್ನ ಯಾರಿಗಾದರೂ ನೀವು ಶನಿವಾರ ಕೊಡೋದ್ರಿಂದ, ಹಂಚೋದ್ರಿಂದ ಇನ್ನಷ್ಟು ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ. ನಿಮ್ಮ ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮದುವೆಗೆ ವಿಳಂಬ ಆಗಿರ್ಬೋದು, ನಿಮ್ಮ ಕೆಲಸಕ್ಕೆ ಆಗಿರಬಹುದು, ಯಾವುದಕ್ಕೆ ವಿಳಂಬ ಆಗ್ತಿದೆ, ಈ ಕೆಲಸದಲ್ಲಿ ತುಂಬ ಬೇಗ ಜಯ ಸಿದ್ಧಿ ಆಗ್ತಿದೆ. ಪೈಲ್ ನಂಬರ್ 1, ನನಗೆ ಈ ಎನರ್ಜೀಸ್ ಇಲ್ಲಿ ಚಾನಲ್ ಆಗಿದ್ದಕ್ಕೆ ನಾನು ಅದನ್ನು ತಿಳಿಸಿದ್ದೀನಿ. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ಹೆಚ್ಚು ಏರ್ ಫಾಲ್ ಆಗ್ತಿದೆ, ಹಾಗೂ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡ್ತಿಲ್ಲ ನೀವು. ಪೈಲ್ ನಂಬರ್ 1, ಕೆಲವರಿಗಿಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಆತಂಕ, ಭಯ ಇದೆ. ಖಂಡಿತ ಆತಂಕ ಭಯ ಬೇಡ.
ನೀವು ತಿನ್ನೋ ಆಹಾರದಲ್ಲಿ ವ್ಯತ್ಯಾಸಗಳಾಗಬಹುದು, ವೈದ್ಯರನ್ನು ಭೇಟಿ ಮಾಡಿ. ಹಾಗೆ ನಿಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನನಗೇನಾಗಿಲ್ಲ, ನಾನು ಆರಾಮಾಗಿದ್ದೀನಿ, ನಾನು ಹ್ಯಾಪಿಯಾಗಿದ್ದೀನಿ, ನನಗೆ ರಕ್ಷಣೆ ಇದೆ, ನಾನು ಒಳ್ಳೆಯದನ್ನು ಆಗ್ತಿದೆ ನನ್ನ ಬದುಕಲ್ಲಿ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಖಂಡಿತ ನಿಮಗೆ ತುಂಬಾ ಚೇಂಜಸ್ ಆಗುತ್ತೆ ಆ ದಿನದಿಂದ. ಎಸ್, ಪಾಲ್ ನಂಬರ್ 1, ಮುಂದಿನ ದಿನಗಳು ಅಥವಾ ಮುಂದಿನ ವಾರದಲ್ಲಿ ಯಾವುದಾದ್ರು ಮೇಲ್ ಪರ್ಸನ್ನಿಂದ ನಮಗೆ ಫೋನ್ ಕಾಲ್ ಮೆಸೇಜಸ್ ಬರ್ತಿದೆ. ಆ ಮೆಸೇಜ್ ಫೋನ್ ಕಾಲ್ಗೋಸ್ಕರ ತುಂಬ ದಿವಸಗಳಿಂದ ನೀವು ವೆಯ್ಟ್ ಮಾಡ್ತಿರ್ಬೋದು, ಅಥವಾ ತುಂಬ ದಿವಸಗಳಿಂದ ಆ ವ್ಯಕ್ತಿ ಪ್ಲ್ಯಾನ್ ಮಾಡಿರ್ಬೋದು ನಿಮ್ಮ ಜೊತೆ ಮಾತಾಡಲಿಕ್ಕೆ. ಮನಸ್ತಾಪ ಆಗಿತ್ತು ಅಥವಾ ತುಂಬ ವರ್ಷಗಳಾಗಿತ್ತು ಆ ವ್ಯಕ್ತಿನ ಭೇಟಿ ಮಾಡಿ. ಈ ವ್ಯಕ್ತಿನ ನಿಮ್ಮ ಲೈಫಿಗೆ ನೀವು ನಂಬಿರೋ ದೈವಶಕ್ತಿ ಕಳಿಸ್ಕೊಡ್ತಿದೆ. ಎಸ್, ಪಾಲ್ ನಂಬರ್ 1, ತುಂಬ ತಡ ಆಗ್ತಿದೆ ಕೆಲವು ನಿರ್ಧಾರಗಳನ್ನ ನೀವು ತಗೊಳ್ಳಿಕ್ಕೆ. ತುಂಬ ತಡ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಫಾಸ್ಟಾಗಿ ನೀವು ಮೂವ್ ಆಗಿ. ಯಾವುದಾದ್ರೂ ಬ್ಯಾಕ್ಗ್ರೌಂಡಿಂದ ನಿಮಗೆ ಡಿಸ್ಟರ್ಬೆನ್ಸ್ ಕೇಳಿಸ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಸ್, ಪಾಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳು ಅಥವಾ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅಥವಾ ಭಯ ಪಡ್ತಿದ್ದೀರಾ. ಪಾಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಪಾಲ್ ನಂಬರ್ 1 ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಮನಸ್ಸಿಗೆ ನಿಮಗೆ ತುಂಬ ಖುಷಿ ಆಗ್ತಿದೆ, ನಿಮಗೆ ಹೆಮ್ಮೆ ಆಗ್ತಿದೆ. ಯಾವುದಾದ್ರೂ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸ ಆಗಿರ್ಬೋದು, ಅಥವಾ ನೀವು ಸರ್ಕಾರ ಕೆಲಸ ಏನಾದರೂ ಮಾಡ್ತಿದ್ರೆ ಖಂಡಿತ ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಅಥವಾ ನಿಮಗೆ ವ್ಯಕ್ತಿಗಳಿಂದ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ರೆ ಪಾಲ್ ನಂಬರ್ 1, ಆ ವ್ಯಕ್ತಿಗಳು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರೆ ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳಾಗ್ತಿದ್ರೆ, ನೆಗೆಟಿವಿಟಿ ಆಗ್ತಿದ್ರೆ, ತುಂಬ ದಿವಸಗಳಿಂದ ಆ ವ್ಯಕ್ತಿಗಳು ನಿಮಗೆ ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ ಮಾಡ್ತಿದ್ರೆ, ಈ ಎಲ್ಲದರಿಂದನೂ ನಿಮಗೆ ಮುಂದಿನ ವಾರಗಳಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಚೇಂಜಸ್ ಕಾಣ್ತಿದ್ದೀರಾ, ಬದಲಾವಣೆ ಕಾಣ್ತಿದ್ದೀರಾ. ನೀವು ಆ ಸ್ಥಳದಿಂದ ಹೋಗೋದಕ್ಕಿಂತ ನಿಮಗೆ ತೊಂದರೆ ಮಾಡಿರೋ ಆ ವ್ಯಕ್ತಿಗಳು ಆ ಸ್ಥಳದಿಂದ ಹೋಗ್ತಿದ್ದಾರೆ. ಆ ವ್ಯಕ್ತಿ ನಿಮ್ಗೇನು ಸಮಸ್ಯೆ ಮಾಡಿದ್ದಾರೆ ಅಥವಾ ನಿಮಗೆ ಡೌನ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಆ ವ್ಯಕ್ತಿನೇ ಆ ಕೆಲಸದಿಂದ ವರ್ಗಾವಣೆ ತಗೊಳ್ತಿರ್ಬೋದು, ಅಥವಾ ಮೇಲಧಿಕಾರಿಗಳಿಂದ ಆ ವ್ಯಕ್ತಿನ ಆ ಸ್ಥಳನ ಬಿಟ್ಟು ಹೋಗ್ತಿರ್ಬೋದು. ಪಾಲ್ ನಂಬರ್ 1, ಎಸ್, ಸೂರ್ಯ ದೇವರ ಪ್ರಾರ್ಥನೆನ ಮಾಡಿ, ಆದಿತ್ಯ ಹೃದಯ ಮಂತ್ರ ಸ್ತೋತ್ರ ಮಂತ್ರನ ಪಠನೆ ಮಾಡಿ. ಇನ್ನಷ್ಟು ನಿಮಗೆ ಕೇಳಿಸ್ಕೊಳ್ಳೋದ್ರಿಂದ ಅದರಿಂದ ನಿಮ್ಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸ್ವಲ್ಪ ಲೆಗ್ ಪೇನ್ ಜಾಸ್ತಿ ಆಗಿರಬಹುದು, ಯಾವುದಾದ್ರೂ ಒಂದು ಸ್ಥಳಕ್ಕೆ ನೀವು ಹಿಂದೆ ಹೋಗಿರ್ಬೋದು, ಅಥವಾ ಮುಂದಿನ ದಿನಗಳೇ ಆ ಸ್ಥಳಕ್ಕೆ ನೀವು ಹೋಗ್ಬೋದು. ಆಗ ನಿಮಗೆ ಹೆಚ್ಚಾಗಿ ಲೆಗ್ ಪೇನ್ ಜಾಸ್ತಿ ಆಗಬಹುದು. ಯಾವುದಾದ್ರೂ ಯಾರಾದರೂ ತೆಗೆದು ಹಾಕಿರೋದನ್ನು ನೀವು ದಾಟಿರ್ಬೋದು ಅಥವಾ ದಾಟಬಹುದು. ಹಾಗಾಗಿ ನಿಮಗೆ ಲೆಗ್ ಪೇನ್ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಆಗ್ತಿರ್ಬೋದು. ಖಂಡಿತ ಇದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ, ಕ್ಲೆನ್ಸ್ ಮಾಡ್ಕೊಳ್ಳಿ. ಪಾಲ್ ನಂಬರ್ 1, ನಿಮ್ಮ ಪೂರ್ವಜರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಹಿರಿಯ ವ್ಯಕ್ತಿಗಳಾಗಿರ್ಬೋದು, ಅವರು ಯಾವುದಾದ್ರೂ ದೇವರ ಫೋಟೋ ತುಂಬ ವರ್ಷಗಳಿಂದ ಪೂಜಿಸ್ಕೊಂಡು ಬಂದಿರುವಂಥ ವಸ್ತುಗಳು ಅಥವಾ ದೇವರ ವಿಗ್ರಹಗಳು ನಿಮ್ಮ ಮನೆಯಲ್ಲಿದ್ದರೆ, ಅದು ಮುಂದಿನ ದಿನಗಳಲ್ಲಿ ಅದನ್ನು ನೀವು ಕ್ಲೆನ್ಸ್ ಮಾಡಿ. ಅಥವಾ ಅದು ಸ್ವಲ್ಪ ಭಿನ್ನ ಆಗ್ಬೋದು, ಕೈ ಜಾರಿ ಬೀಳುವಂಥದ್ದು ಅಥವಾ ಅದು ಡ್ಯಾಮೇಜ್ ಆಗುವಂಥದ್ದು ಆಗ್ಬೋದು. ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ಬೋದು. ನನಗಿಲ್ಲಿ ಎನರ್ಜೀಸ್ ಏನು ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ ವಸ್ತುಗಳನ್ನು ಆ ದೇವರಿಗೆ ಸಂಬಂಧಪಟ್ಟಿರೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಹೆಚ್ಚು ಕೇರ್ಫುಲ್ಲಾಗಿ ಆ ವಸ್ತುಗಳ ಮೇಲೆ ಗಮನ ಕೊಡಿ. ಖಂಡಿತ ಯಾವುದೇ ಅಭಿಷೇಕನೂ ಅನ್ನೋದಕ್ಕಿಂತ ಅದು ಕೈ ಜಾರಿ ಬೇಕಾಗಿ ಮಾಡ್ತಿಲ್ಲ, ಅದು ಕೈ ಜಾರಿ ನಿಮ್ಮಿಂದ ಬೀಳ್ಬೋದು, ಅಥವಾ ಯಾರಾದರೂ ನಿಮ್ಮ ಮನೆಯಲ್ಲಿರೋ ವ್ಯಕ್ತಿಗಳು ಅದನ್ನು ಬೀಳಿಸಬಹುದು. ಆ ವಿಚಾರವಾಗಿ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ಈ ಒಂದು ಏನಾಗುವಂತಿದೆ ಅದು ತಪ್ಪಿಸ್ಬಹುದು. ಪಾಲ್ ನಂಬರ್ 1, ಎಸ್, ನೀವು ಮಾತಾಡೋ ಮಾತುಗಳು ಕೆಲವು ವ್ಯಕ್ತಿಗಳಿಗೆ ತುಂಬ ಅರ್ಥ ಆಗ್ತಿದೆ. ಇಷ್ಟು ದಿವಸದಿಂದ ನಿಮ್ಮ ಪ್ರೀತಿನ ನೀವು ಪ್ರೀತಿಸಿರೋ ವ್ಯಕ್ತಿನ, ನೀವು ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನ ನಿಮ್ಮ ಫ್ಯಾಮಿಲಿಗೆ ಹೇಳ್ಕೊಳ್ಬೇಕು ನಿಮ್ಮ ಭಾವನೆಗಳನ್ನ. ಹಾಗೂ ನೀವು ಆ ವ್ಯಕ್ತಿನ ನಿಮ್ಮ ಫ್ಯಾಮಿಲಿ ವ್ಯಕ್ತಿಗಳ ಮುಂದೆ, ನಿಮ್ಮ ತಂದೆ ತಾಯಿ ಮುಂದೆ ತಂದು ನಿಲ್ಲಿಸ್ಬೇಕು, ಆ ವ್ಯಕ್ತಿಗಳ ಜೊತೆ ಮಾತಾಡಿಸ್ಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ನಿಮ್ಮ ಪ್ರೀತಿನ ಒಪ್ತಾರ ನಿಮ್ಮ ಪೇರೆಂಟ್ಸ್, ಅಥವಾ ಮುಂದೆ ಏನು ನಿರ್ಧಾರ ತೊಗೋಬೋದು ಅನ್ನೋ ತುಂಬ ಟೆನ್ಷನ್ ಇದೆ ನಿಮಗೆ. ಪಾಲ್ ನಂಬರ್ 1 ಕೆಲವರಿಗಿಲ್ಲಿ ಖಂಡಿತ ನಿಮ್ಮ ಇಷ್ಟಪಟ್ಟಿರೋ ವ್ಯಕ್ತಿನ ನಿಮ್ಮ ಕುಟುಂಬದ ವ್ಯಕ್ತಿಗಳು ಒಪ್ತಿದ್ದಾರೆ. ಹಾಗೆ ಇನ್ನಷ್ಟು ಹೊಸ ನಿರ್ಧಾರಗಳನ್ನ ಕೂಡ ತಗೊಳ್ತಿರ್ಬೋದು ನಿಮ್ಮ ಫ್ಯಾಮಿಲಿಲಿ ಹಿರಿಯ ವ್ಯಕ್ತಿಗಳು.
ಸ್ವಲ್ಪ ತಾಳ್ಮೆ ಇರಲಿ. ಹಾಗೆ ಕೋಪ, ಸಡನ್ನಾಗಿ ಕೆಲವು ವಿಚಾರಗಳಲ್ಲಿ ಕೋಪ ಇದೆ, ಆ ಕೋಪ ಕಂಟ್ರೋಲ್ ಮಾಡ್ತಿದ್ದೀರಾ. ಯಾವುದು ದೇವರ ಹರಕೆನೇ ಮಾಡ್ಕೊಂಡಿದ್ದೀರಾ, ಹರಕೆನ ದೇವ್ರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 1. ಶನಿವಾರ ನೀವು ಎಳ್ಬತ್ತಿ ಹಚ್ಚಿ ಬರೋದ್ರಿಂದ ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಸ್ವಲ್ಪ ಕೆಲಸದಲ್ಲಿ ತಡ ಆಗ್ತಿದೆ, ಬಿಕಾಸ್ ಇನ್ನಷ್ಟು ನಮಗೆ ಆ ತಡ ಆಗ್ತಿರೋದು ಇನ್ನಷ್ಟು ಅರ್ಥ ಆಗ್ತಿದೆ ನಿಮಗೆ. ಫೈಲ್ ನಂಬರ್ 1. ಎಸ್, ನೀವಿರೋ ಸ್ಥಳನ ಕೂಡ ಚೇಂಜ್ ಮಾಡೋದ್ರಿಂದ ಸ್ವಲ್ಪ ಪಾಸಿಟಿವ್ ಎನರ್ಜೀಸ್ ಹಾಗೂ ನಿಮ್ಮ ಸುತ್ತ ಇರುವಂಥ ಯಾವುದು ನೆಗೆಟಿವ್ ಎನರ್ಜಿ ದೃಷ್ಟಿಗಳು ಕೂಡ ಚೇಂಜಸ್ ಆಗ್ತಿದೆ. ನೀವು ವಾಸಿಸಿರುವ ಮನೆ ಯಾಕೋ ನಿಮಗೆ ಸಮಾಧಾನ ಅನ್ನಿಸ್ತಾ ಇರ್ಬೋದು, ಅಥವಾ ಒಂದು ರೀತಿ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಿರ್ಬೋದು. ಯಾವ ಕೆಲಸನೂ ಆಗ್ತಿಲ್ಲ, ಎಲ್ಲವೂ ವಿಳಂಬ ಆಗ್ತಿದೆ ಅನ್ನೋ ಒಂದು ಮನಸ್ಸಿಗೆ ನೀವು ಹೆಚ್ಚಾಗಿ ಚಿಂತೆ ಮಾಡಿದ್ದೀರಾ. ಖಂಡಿತ ನಿಮಗೆ ಆ ಒಂದು ಸ್ಥಳ ಭೂಮಿ ನಿಮ್ಗೆ ಆಗಬಾರ್ದೇ ಇದ್ದರೆ ಆ ಒಂದು ಸ್ಥಳ ಭೂಮಿ ವಾಸಿಸಿರುವಂಥ ಮನೇನ ಚೇಂಜಸ್ ಮಾಡ್ತಿರ್ಬೋದು. ಫೈಲ್ ನಂಬರ್ 1. ಎಸ್, ಶಂಖದ ಶಬ್ದಗಳು ಮುಂದಿನ ದಿನಗಳಲ್ಲಿ ಫೈಲ್ ನಂಬರ್ 1ಗೆ ಹೆಚ್ಚಾಗಿ ಕೇಳ್ತಿದ್ದೀರಾ. ಅದು ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ಡ್ರೀಮ್ಸಲ್ಲಿ ಕೇಳ್ತಿದ್ದೀರಾ. ಅದರಿಂದ ನಿಮಗೆ ಒಂದು ಸುದ್ದಿ ಕೇಳುವಂಥ ಸೂಚನೆ ಸಿಕ್ಕಿದೆ ಫೈಲ್ ನಂಬರ್ 1ಗೆ. ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬದ ವ್ಯಕ್ತಿಗೆ ತುಂಬಾ ಸಂತೋಷ ಆಗ್ತಿದೆ. ಯಾರು ನಿಮ್ಮ ಕೆಲಸ ಆಗಬಾರ್ದು ಅಂತ ತಡ ಮಾಡ್ತಿದ್ದಾರೆ ಹಿಂದೆಯಿಂದ, ಆ ವ್ಯಕ್ತಿಗಳು ನಿಮ್ಮ ಹಿಂದೆ ನಿಂತ್ಕೊಂಡು ನಿಮಗೆ ನೋವು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ಯಾರು ವಿಳಂಬ ಮಾಡ್ತಿದ್ದಾರೆ ಅವರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ಯಾವುದಾದ್ರೂ ಒಂದು ಸ್ಥಳಕ್ಕೆ ನೀವು ಭೇಟಿ ಮಾಡ್ತಿದ್ದೀರಾ, ಆ ಒಂದು ಸ್ಥಳದಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಸಿಗ್ತಿದೆ. ನಿಮ್ಮ ಒಂದು ವಿಚಾರಕ್ಕೆ, ನಿಮ್ಮ ಒಂದು ನೆಗೆಟಿವಿಟಿಗೆ ಒಂದು ಕ್ಲಾರಿಟಿ ಸಿಗ್ತಿದೆ. ಅದನ್ನು ನೀವು ಕ್ಲಿಯರ್ ಮಾಡ್ಕೋತಿದ್ದೀರಾ ಮುಂದಿನ ದಿನಗಳಲ್ಲಿ. ಎಸ್, ಫೈಲ್ ನಂಬರ್ 1 ತುಂಬಾ ಪಾಸಿಟಿವ್ ಎನರ್ಜೀಸ್ ನಮ್ಮ ಸುತ್ತ ಇದೆ. ಹಾಗೆ ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋಗಿ ಬಂದಮೇಲೂ, ನೀವು ನಿಮ್ಮ ಮನೆಗೆ ಬಂದಮೇಲೆ ಖಂಡಿತ ಕೈಕಾಲನ್ನ ತೊಳೆದು ದೇವರಿಗೆ ನಮಸ್ಕಾರನ ಮಾಡಿ ಇನ್ನಷ್ಟು ಪಾಸಿಟಿವ್ ನಿಮಗೆ ಸಿಗುತ್ತೆ. ಫೈಲ್ ನಂಬರ್ 1. ಯಾವುದನ್ನು ನಿಮಗೆ ಮನಸ್ಸಿಗೆ ಅನ್ನಿಸ್ತಿದೆ ಹೇಳಬೇಕು ಅಂತ, ಅಥವಾ ನಿಮ್ಗೇನು ಸೂಚನೆಗಳು ಸಿಗ್ತಿದೆ, ಅಥವಾ ನಿಮ್ಗೇನು ಹೇಳಬೇಕು ಅನಿಸುತ್ತೆ ಅದನ್ನು ಓಪನ್ ಅಪ್ ಆಗಿ ಹೇಳಿ. ಯಾವುದನ್ನು ಬಚ್ಚಿಟ್ಕೋಬೇಡಿ, ಮನಸ್ಸಲ್ಲೇ ಅದನ್ನ ಇಟ್ಕೊಂಡು ಕೊರಗಬೇಡಿ. ಫೈಲ್ ನಂಬರ್ 1. ಅಥವಾ ಯಾರಿಂದ ನಿಮಗೆ ಸಮಸ್ಯೆಗಳಾಗ್ತಿದೆ, ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರಲಿಕ್ಕೆ ಹೊಸ ದಾರಿ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ನಿಮಗೆ ಮೇಲೆ ಇಟ್ಟಿರುವಂಥ ದೃಷ್ಟಿ, ಆ ವ್ಯಕ್ತಿಗಳು ನಿಮಗೆ ಏನು ಪ್ರೀತಿನ ಕೊಟ್ಟಿದ್ದಾರೆ, ಬಟ್ ಆ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಆ ವ್ಯಕ್ತಿ ಮೇಲೆ ನಿಮಗೆ ಆ ಪ್ರೀತಿಗಿನ್ನ ಆ ವ್ಯಕ್ತಿಯ ಉದ್ದೇಶ ಬೇರೆ ಆಗಿದೆ ಅನ್ನೋದು ನಿಮಗೆ ಹೆಚ್ಚಾಗಿ ಅರ್ಥ ಆಗಿರ್ಬೋದು ಕೆಲವರಿಗಿಲ್ಲಿ. ಎಸ್, ಫೈಲ್ ನಂಬರ್ 1. ಖಂಡಿತ ಈ ದೃಷ್ಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಾಗೆ ಮುಂದಿನ ದಿನಗಳು ನೀವು ಮಾಡುವಂಥ ಹೊಸ ಕೆಲಸಕ್ಕೆ ಹೊಸ ದಾರಿ ನಿಮಗೆ ಸಿಗುತ್ತೆ. ಯಾವುದು ನಿಮಗೆ ವಿಳಂಬ ಆಗ್ತಿದೆ ಅಥವಾ ಅದಕ್ಕೆ ಹೆಚ್ಚಾಗಿ ಅಮೌಂಟ್ ಬೇಕಾಗಿದೆ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಲೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ಯಾರನ್ನ ನೀವು ಹೆಲ್ಪ್ ಕೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನೀವು ಕೇಳೋದ್ರಿಂದ ಅವರಿಗೆ ಇನ್ನಷ್ಟು ನಿಮಗೆ ದಾರಿನ ಸಿಗ್ತಿದೆ. ಹಾಗೆ ಆ ವ್ಯಕ್ತಿಗಳು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಕೂಡ. ಫೈಲ್ ನಂಬರ್ 1. ನಿಮ್ಮಿಂದ ಇನ್ನಷ್ಟು ಜನಕ್ಕೆ ಒಳ್ಳೆಯದಾಗ್ತಿದೆ. ಫೈಲ್ ನಂಬರ್ 1. ಎಸ್, ಹೆಚ್ಚಾಗಿ ನೀವು ರೋಸಸ್ನ ತುಂಬ ವಾಚ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಮುಂದಿನ ದಿನಗಳಲ್ಲಿ ನೀವೆಲ್ಲೇ ಟ್ರಾವೆಲ್ ಮಾಡಲಿ ಅಥವಾ ದಿನನಿತ್ಯ ಆಗಿರ್ಬೋದು, ತುಂಬ ರೋಸಸ್ನ ಹೂಗಳನ್ನು ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನಿಮ್ಮ ಸ್ಟ್ರೆಂತನ್ನ ಯಾರು ಕಮ್ಮಿ ಮಾಡ್ತಿದ್ದಾರೆ, ನಿಮ್ಮ ಒಂದು ಧೈರ್ಯನ, ನೀವು ಮಾಡ್ತಿರೋ ಕೆಲಸದ ಬಗ್ಗೆ ಏನು ನಿಮಗೆ ಡ್ರಾಪಿಂಗ್ ಎನರ್ಜಿ ಅನ್ನಿಸ್ತಿದೆ, ಫಾಸ್ಟಾಗಿ ಮೂಮೆಂಟಿಂಗ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಮುಂದಿನ ದಿನಗಳಲ್ಲಿ ಖಂಡಿತ ಬ್ಯಾಲೆನ್ಸಿಂಗ್ ತರ್ತಿದ್ದೀರಾ. ಪಾಸಿಟಿವ್ ಎನರ್ಜೀಸ್ ಇದೆ. ಹಾಗೆ ನೀವು ತುಂಬ ಸ್ಟ್ರಾಂಗ್ ಅಂತ ನಿಮ್ಮ ಎನಿಮೀಸ್ಗೆ ಕೂಡ ಗೊತ್ತಿದೆ. ಫೈಲ್ ನಂಬರ್ 1. ಶುಭ ಕಾರ್ಯ ಸುದ್ದಿನ ನಿಮ್ಮ ಮನೆಯಲ್ಲಿ ಮಾತಾಡ್ತಿದ್ದೀರಾ. ವಧುವರನ ಹುಡುಕ್ತಿದ್ದೀರಾ, ಸೆಟ್ ಆಗ್ತಿಲ್ಲ.
ಒಂದ್ಸತಿ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ವಧುವರ ಸೆಟ್ ಆಗ್ತಿದೆ, ಮ್ಯಾರೇಜ್ ಪ್ರಪೋಸಲ್ಸ್ ನಿಮಗೆ ಬರ್ತಿದೆ. ಎಸ್, ತುಂಬ ಆಯ್ಕೆಗಳು ನಿಮ್ಮ ಮುಂದೆ ಇದೆ. ಅದನ್ನು ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಆಯ್ಕೆ ಮಾಡಬಾರ್ದು ಅನ್ನೋದು ನಿಮಗೆ ತುಂಬ ಗೊಂದಲ ಇದೆ, ಹಾಗೂ ಒಂದು ರೀತಿ ತುಂಬ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸಿಂದ ಹೊರಗಡೆ ಬರ್ತಿದ್ದೀರಾ. ಮೆಡಿಟೇಷನ್ ಮಾಡಿ. ಖಂಡಿತ ನಿಮ್ಗೆ ಇಷ್ಟವಾಗಿರೋ ಟ್ಯೂನ್ಸ್ ಸಾಂಗ್ಸ್ನ ಹಾಕ್ಕೊಂಡು ಮೆಡಿಟೇಟ್ ಮಾಡಿ, ದೇವರ ಜಪನ ಮಾಡಿ. ಹಾಗೆ ನಿಮಗಿಷ್ಟವಾಗಿರುವಂತಹ ನಿರ್ಧಾರಗಳಾಗಿರ್ಬೋದು, ನಿಮ್ಗೆ ಇಷ್ಟ ಆಗಿರುವಂತಹ ಜಾಗಗಳಾಗಿರ್ಬೋದು, ನೀವೇನು ಮಾಡಬೇಕು ಅನಿಸುತ್ತೆ ಅದನ್ನು ಖಂಡಿತ ಮಾಡಿ. ಇನ್ನೊಬ್ಬರು ಏನು ಅನ್ಕೋತಾರೆ ಹಾಗೂ ಇನ್ನೊಬ್ಬರು ಏನು ಅನ್ಬೋದು ಅನ್ನೋ ಆ ಒಂದು ನೆಗೆಟಿವ್ ಥಾಟ್ಸ್ ಬೇಡ. ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ. ಖಂಡಿತ ನಿಮಗೆ ಒಳ್ಳೆಯ ವೇದಿಕೆ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮುಂದೆ ಹೋಗಲಿಕ್ಕೆ, ಅಚೀವ್ ಮಾಡಲಿಕ್ಕೆ ಹೊಸ ದಾರಿ ಸಿಗ್ತಿದೆ. ಆ ದಾರಿಯಲ್ಲಿ ಯಾರು ಕಲ್ಲು ಮುಳ್ಳಾಗಿದ್ದರು ಆ ವ್ಯಕ್ತಿಗಳು ದೂರ ಹೋಗ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಕೈ ಇನ್ನೊಬ್ಬರಿಗೆ ಕೊಡುವಂಥದ್ದಾಗಬಹುದು ಹೆಚ್ಚಾಗಿ. ಎಸ್, ಪಾಯಿಂಟ್ ನಂಬರ್ 1. ತುಂಬ ಸ್ಟ್ರಾಂಗ್ ವ್ಯಕ್ತಿ ಇದ್ದೀರಾ. ನಿಮ್ಮ ಫೇಸಲ್ಲಿ ಯಾವಾಗಲೂ ನಗು ಇದೆ. ಇತ್ತೀಚಿನ ದಿನಗಳಲ್ಲಿ ಆ ನಗು ಎಲ್ಲಿ ಕಾಣೆ ಆಗಿದೆ, ವಾಪಸ್ ಆ ನಗು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ. ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ತುಂಬ ಸಂತೋಷವಾಗಿರ್ತೀರ. ನಿಮ್ಮ ಥರ ಇರಬೇಕು ಅನ್ನೋ ರೀತಿ ನೀವು ಮುಂದೆ ಹೋಗ್ತಿದ್ದೀರಾ. ನಿಮ್ಮನ್ನು ನೋಡಿ ಇನ್ನಷ್ಟು ಜನ ಜಲಸಿ ಪಡ್ತಿದ್ದಾರೆ, ನಿಮ್ಮ ಥರ ಇರಬೇಕು ಅಂತ ಬಯಸ್ತಿದ್ದಾರೆ. ಆ ರೀತಿಯಾದ ಬೆಳವಣಿಗೆ ನಿಮ್ಮ ಲೈಫಲ್ಲಿ ಗ್ರೋತನ್ನ ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಯಾವುದೇ ಒಂದು ಹೊಸ ಶಾಪ್ ಮಾಡ್ತಿರ್ಬೋದು, ನೀವು ನಿಮ್ಮದೇ ಹೊಸ ಬ್ರ್ಯಾಂಡ್ ಅಥವಾ ಯಾವುದೇ ಒಂದು ಬಿಸ್ನೆಸ್, ಎನಿಥಿಂಗ್ ನೀವೇನು ಮಾಡ್ತಿದ್ದೀರಾ, ಹೆಚ್ಚಿನ ಪ್ರಗತಿ ಇದೆ. ಪಾಯಿಂಟ್ ನಂಬರ್ 1. ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಲೈಫಿಗೆ ಇನ್ನಷ್ಟು ಹೊಸ ವ್ಯಕ್ತಿಗಳು, ಸ್ನೇಹಿತರು ಬರ್ತಿದ್ದಾರೆ. ಅವರಿಂದ ನಿಮ್ಗೆ ಇನ್ನಷ್ಟು ಸಂತೋಷ ಇದೆ. ನಿಮ್ಮಿಂದ ಆ ವ್ಯಕ್ತಿಗಳಿಗೂ ಸಂತೋಷ ಇದೆ. ಯಾರೇ ನಿಮ್ಮ ಹತ್ರ ಮುಂದಿನ ದಿನಗಳಲ್ಲಿ ಅವರ ಪ್ರಾಬ್ಲಮ್ಸ್ನ ನಿಮ್ಮ ಹತ್ರ ಹೇಳ್ಕೊಳ್ತಿರ್ಬೋದು, ಶೇರ್ ಮಾಡ್ತಿರ್ಬೋದು. ಅದಕ್ಕೆ ನೀವು ಆ ಪ್ರಾಬ್ಲಮ್ಸಿಂದ ಆ ವ್ಯಕ್ತಿಗಳನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದೀರಾ. ನೀವು ಕೊಡುವಂಥ ಮಾಹಿತಿಗಳು ಆ ವ್ಯಕ್ತಿಗಳ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ. ಓವರಾಲ್ ಪಾಯಿಂಟ್ ನಂಬರ್ 1ಗೆ ತುಂಬ ಪಾಸಿಟಿವ್ ಎನರ್ಜೀಸ್ ಇದೆ. ನೀವಿಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಮ್ಯಾರೇಜ್ ಆಗ್ತಿದೆ. ಅದು ನಿಮಗೆ ತುಂಬಾ ಸಂತೋಷ, ಅದು ನಿಮಗೆ ತುಂಬ ಹ್ಯಾಪಿನೆಸ್ ಸಿಗ್ತಿದೆ ನಿಮ್ಮ ಮನಸ್ಸಿಗೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ. ಪಾಲ್ ನಂಬರ್ 2 ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ? ಶಂಕ. ಎಸ್, ಆಂಜನೇಯ ಹಾಗೂ ಶನಿ ಪರಮಾತ್ಮ ಸ್ವಾಮಿಯಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೊದಲದಾಗಿ ಬಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಎಸ್, ಪಾಯಿಂಟ್ ನಂಬರ್ 2 ಕಮಲದ ಹೂವು. ಕಮಲದ ಹೂವನ್ನ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಗೆ ನೀವು ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಏನಾದರೂ ಸಂಕಲ್ಪ ಮಾಡಿ ನಿಮ್ಮ ಕೆಲಸಗಳು ಯಾವುದ್ರಲ್ಲಿ ವಿಳಂಬ ಆಗ್ತಿದೆ, ತಡ ಆಗ್ತಿದೆ, ಆ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಪಾಯಿಂಟ್ ನಂಬರ್ 2ಗೆ ಈ ಎನರ್ಜಿ ಸಿಕ್ಕಿದೆ ಫಾರ್ ಪಾಯಿಂಟ್ ನಂಬರ್ 2. ಎಸ್, ಯಾವುದು ಕೆಲಸಗಳಲ್ಲಿ ನಿಮಗೆ ಸ್ವಲ್ಪ ತಡ ಆಗ್ತಿದೆ, ಅದು ಸ್ವಲ್ಪ ನಿಮಗೆ ತುಂಬಾ ಟೆನ್ಷನ್ ಆಗ್ತಿದೆ, ಅದರಿಂದ ನಿಮಗೆ ರಿಲ್ಯಾಕ್ಸೇಷನ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಪಾಯಿಂಟ್ ನಂಬರ್ 2ಗೆ 22 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಅಥವಾ 22 ಡೇಸ್ ನಿಮಗೆ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗ್ತಿದೆ. ಯಾವುದಕ್ಕೋಸ್ಕರ ನೀವು ಪ್ರಯತ್ನದಲ್ಲಿದ್ದೀರಾ ಆ ಕೆಲಸಗಳಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಅಥವಾ ಆ ಕೆಲಸ 22 ಡೇಸಲ್ಲಿ ಆ ಕೆಲಸದಲ್ಲಿ ಹೆಚ್ಚಿನ ಜಾಗ ಸಿದ್ಧಿ ಆಗ್ತಿದೆ ಫಾರ್ ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ಪಾಯಿಂಟ್ ನಂಬರ್ 2 ಯಾರು ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಒಂದು ರೈಟ್ ಹ್ಯಾಂಡ್ಗೆ ಬ್ಲ್ಯಾಕ್ ಕಲರ್ ಏನಾದರೂ ಟೈ ಮಾಡಿರ್ಬೋದು, ದಾರ ಆಗಿರಬಹುದು, ಅಥವಾ ಏನಿದೆ ನೀವೇನಾದರೂ ದೃಷ್ಟಿಗೋಸ್ಕರ ಬ್ಲ್ಯಾಕ್ ಕಲರ್ ದಾರ ಆಗಿರ್ಬೋದು, ಅಥವಾ ರೆಡ್ ಕಲರ್ ದಾರನ ನೀವು ಟೈ ಮಾಡಿರ್ಬೋದು.
ಹೆಚ್ಚಾಗಿ ನೀವು ತುಂಬ ಯೋಚನೆ ಮಾಡ್ತಿರೋ ವಿಚಾರದಲ್ಲಿ ಖಂಡಿತ ಒಂದು ಕ್ಲಾರಿಟಿ ಸಿಗ್ತಿದೆ. ಹಾಗೆ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ಖಂಡಿತ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಅದಕ್ಕೆ ಜಯ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಲೆಟ್ಸ್ ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತದೆ ಅನ್ನೋದನ್ನು ನೋಡೋಣ. ಯಾರ ಜೊತೆ ನಿಮಗೆ ವಾದ ವಿವಾದಗಳಾಗಿತ್ತು ಆ ವ್ಯಕ್ತಿಗಳಿಂದ ನಿಮಗೆ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ನಿಮ್ಮ ಜೊತೆ ಹೆಚ್ಚಾಗಿ ಮಾತಾಡಬೇಕು ಅಂತ ಬಯಸ್ತಿದ್ದಾರೆ. ನಿಮ್ಮ ಜೊತೆ ಮತ್ತೆ ಸ್ನೇಹ ಬೆಳೆಸ್ಲಿಕ್ಕೆ ಬಯಸ್ತಿದ್ದಾರೆ. ಪಾಯಿಂಟ್ ನಂಬರ್ 2. ಯಾರು ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ ನಿಮ್ಮ ಲೈಫಿಂದ, ಅದಕ್ಕೆ ನೀವು ತುಂಬಾ ಸಫರ್ ಮಾಡಿದ್ದೀರಾ. ಫೈನಾನ್ಷಿಯಲಿ ಕೂಡ ನೀವು ತುಂಬಾ ಪ್ರಾಬ್ಲಮ್ಸಿಗೆ ಹಾಕ್ಕೊಂಡಿದ್ರಿ. ಹಾಗೂ ನಿಮ್ಮ ಆರೋಗ್ಯದಲ್ಲೂ ಅಡಚಣೆಗಳು, ನಿಮ್ಮ ಮನಸ್ಸಿಗೂ ಸಮಾಧಾನ ಇಲ್ಲ. ಈ ಎಲ್ಲದರಿಂದನೂ ನಿಮಗೆ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಏನು ಈ ಎನರ್ಜಿಸಲ್ಲಿದ್ದೀರಾ, ಈ ನೆಗೆಟಿವಿಟಿನ ನೀವು ಹೊರಗಡೆ ತೆಗಿತಿದ್ದೀರಾ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಪಾಸಿಟಿವ್ ಆಗಿ ಕೂಡ ಇದ್ದೀರಾ. ಪಾಯಿಂಟ್ ನಂಬರ್ 2. ಯಾರು ನಿಮ್ಗೆ ಮೋಸ ಮಾಡಿ ಹೋಗಿದ್ದಾನೆ ಅಂತ ನೀವು ತುಂಬ ನೋವು ತಿಂತಿದ್ದೀರಾ. ಖಂಡಿತ ನಿಮಗೆ ಒಂದು ವಿಚಾರನ ಕ್ಲಾರಿಟಿ ನಿಮಗೆ ಲೈಫಲ್ಲಿ ಸಿಕ್ಕಿರ್ಬೋದು. ಪಾಯಿಂಟ್ ನಂಬರ್ 2. ಖಂಡಿತ ಹೊಸ ಪ್ರೀತಿ ನಿಮ್ಮ ಬದುಕಿಗೆ ಬರ್ತಿದೆ. ನೀವು ಬೇಡ ಅಂದರು ಅಥವಾ ಬೇಕು ಅಂದರು ನಿಮ್ಮ ಮನಸ್ಸಿಗೆ ನೋವು ಹೋಗಿರೋ ವ್ಯಕ್ತಿ ನಿಮ್ಗೆ ಏನು ಹೇಳ್ಕೊಟ್ಟು ಹೋಗಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ರಾಧಾಕೃಷ್ಣರ ಆಶೀರ್ವಾದದಿಂದ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಯಾರಿಗೆಲ್ಲಿ ಮ್ಯಾರೇಜ್ ವಿಚಾರವಾಗಿ ವಿಳಂಬಗಳಾಗ್ತಿತ್ತು, ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆನ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಏನು ಅಡೆತಡೆಗಳಿತ್ತು ಅದು ನಿವಾರಣೆ ಆಗ್ತಿದೆ. ಹಾಗೆ ಹೆಚ್ಚಾಗಿ ಈ ಮುಂದಿನ ದಿನಗಳಲ್ಲಿ ಹೊಸ ವಾತಾವರಣ, ಹೊಸ ಸುದ್ದಿಗಳನ್ನು ಕೇಳ್ತಿದ್ದೀರಾ. ಆ ವಾತಾವರಣ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ. ಹೆಚ್ಚಾಗಿ ನಿಮಗೆ ಮನಸ್ಸಿಗೆ ಖುಷಿಯಾಗುವಂತಹ ವಿಚಾರನ ನೀವು ಕೇಳ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಆರೋಗ್ಯದ ವಿಚಾರವಾಗಿ ನಿಮಗೇನು ಆಟೆಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಇತ್ತು, ಅದರಿಂದ ನಿಮಗೆ ಆ ಒಂದು ಆರೋಗ್ಯದಿಂದ ಹೊರಗಡೆ ಬಂದಿದ್ದೀರಾ, ಚೇತರಿಸ್ಕೊಂಡಿದ್ದೀರಾ. ಪಾಯಿಂಟ್ ನಂಬರ್ 2. ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಇದೆ. ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ. ನೀವು ಮಾಡ್ತಿರೋ ಕೆಲಸನ ಭಗವಂತ ಮೆಚ್ಚಬೇಕು. ಖಂಡಿತ ಭಗವಂತ ನೀವು ಮಾಡ್ತಿರೋ ಕೆಲಸನ ಮೆಚ್ತಿದ್ದಾರೆ. ಹಾಗೆ ಪಾಯಿಂಟ್ ನಂಬರ್ 2ಗೆ ಆಶೀರ್ವಾದ ಹೆಚ್ಚಾಗಿ, ನಿಮ್ಮ ಪೂರ್ವಜನರ ಆಶೀರ್ವಾದ ಕೂಡ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಸಿಗುವಂತಹ ಮಾಹಿತಿಗಳು ಅಥವಾ ನಿಮಗೆ ಆ ಒಂದು ಮಾಹಿತಿ ಮರ್ತೋಗ್ತಿದ್ರೆ ಒಂದು ಡೈರಿಲಿ ಬರೀರಿ. ನಿಮ್ಗೇನು ಡ್ರೀಮ್ಸಲ್ಲಿ ಕಾಣಿಸ್ತಿದೆ ಅದನ್ನು ನೀವು ಒಂದು ಡೈರಿಲಿ ಬರೀರಿ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಆ ಡ್ರೀಮಲ್ಲಿ ನಡೆದಿರುವಂಥ ಘಟನೆಗಳು ನಿಮ್ಮ ಲೈಫಲ್ಲಿ ಆಗ್ತಿದೆ. ಪಾಯಿಂಟ್ ನಂಬರ್ 2. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಕುತೂಹಲನೂ ಇದೆ, ಆತಂಕನೂ ಇದೆ, ಹಾಗೆ ಸಂತೋಷನೂ ಇದೆ. ಎಸ್, ಪಾಯಿಂಟ್ ನಂಬರ್ 2. ನೀವು ಮಲಗುವಂತಹ ಸ್ಥಳನ ಸ್ವಲ್ಪ ಕ್ಲೆನ್ಸಿಂಗ್ ಮಾಡಿ ಮಲಗಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಮುಂದಿನ ದಿನಗಳಲ್ಲಿ ನೀವು ಯಾರಿಂದ ಏನು ನಿರೀಕ್ಷೆ ಮಾಡ್ತಿದ್ದೀರಾ ಆ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಮೆಸೇಜ್, ಫೋನ್ ಕಾಲ್ ಬರ್ತಿರಬಹುದು. ಅಥವಾ ನಿಮಗೆ ತುಂಬ ಆತ್ಮೀಯರು ಅಂದ್ಕೊಂಡಿರೋ ವ್ಯಕ್ತಿಗಳು ದೂರ ಆಗಿದ್ದರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿರ್ಬೋದು. ನಿಮಗೆ ಏನಾದರೂ ನಿಮ್ಮ ಮನೆಗೆ ಕ್ಲೆನ್ಸಿಂಗ್ ಆಗುವಂಥದ್ದು ಏನಾದರೂ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿರ್ಬೋದು. ಪಾಯಿಂಟ್ ನಂಬರ್ 2. ಎಸ್, ಆಗಾಗ ಸ್ವಲ್ಪ ಸುಸ್ತಾಗ್ತಿದೆ ದೇಹಕ್ಕೆ ಹಾಗೂ ಮನಸ್ಸಿಗೆ. ಯಾಕೋ ತುಂಬ ಯಾವುದು ಬೇಡ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋ ಕನ್ಫ್ಯೂಷನ್ಸ್ ಆಗಾಗ ನಿಮಗೆ ಎನರ್ಜೀಸ್ ಆಗಬಹುದು. ಆ ಒಂದು ಪಾಸಿಟಿವ್ ಎನರ್ಜೀಸ್ನ ನೀವು ತೊಗೊಳ್ಬೇಕಿದ್ರೆ ನೀವು ಕೂತಲ್ಲೇ ಒಂದು 5 ನಿಮಿಷ ಧ್ಯಾನನ ಮಾಡಿ, ನಿಮ್ಮ ಇಷ್ಟವಾದ ದೇವರ ನಾಮಸ್ಮರಣೆನ ಮಾಡಿ. ಖಂಡಿತ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಏನು ನಿಮ್ಮ ಲೈಫಲ್ಲಿ ಘಟನೆಗಳು ನಡೆದಿದೆ ಈ ಹಿಂದೆ, ಆ ಒಂದು ವಿಚಾರವಾಗಿ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ರಿ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ತುಂಬಾ ಬದಲಾವಣೆಗಳಿದೆ. ಯಾರಿಲ್ಲಿ ಮಗುಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಯಾವುದು ನಿಮಗೆ ವಿಳಂಬ ಆಗಿತ್ತು
ಅದರಲ್ಲಿ ಹೆಚ್ಚಿನ ಫಲ ನಿಮಗೆ ಸಿದ್ಧಿ ಆಗ್ತಿದೆ. ತಾಯಿ ಲಕ್ಷ್ಮೀ ದೇವಿ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಕೊಡ್ತಿದ್ದಾರೆ. ಹಾಗೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿದೆ. ಯಾವುದೋ ಸ್ಟ್ರಕ್ ಆಗಿದೆ ಕೆಲಸಗಳು, ಅದು ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಕೆಲವು ವಿಚಾರಗಳಲ್ಲಿ ಆತುರ ಇದೆ ನಿಮಗೆ, ಆತುರ ಬೇಡ, ನಿಧಾನವಾಗಿ ಆ ವಿಚಾರದಲ್ಲಿ ಮುಂದೆ ಹೋಗಿ ಖಂಡಿತ ಫಲ ಸಿದ್ಧಿ ಆಗುತ್ತೆ. ತುಂಬ ಲಾಂಗ್ ಜರ್ನಿ ಎಲ್ಲ ಹೋಗ್ತಿರ್ಬೋದು ಮುಂದಿನ ದಿನಗಳಲ್ಲಿ. ನೀವು ಖಂಡಿತ ನಿಮಗೆ ಆ ಒಂದು ಸ್ಥಳ ತುಂಬ ಮನಸ್ಸಿಗೆ ಇಷ್ಟ ಆಗ್ತಿದೆ. ಮತ್ತೊಂದು ಬಾರಿ ನೀವು ಆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಅನ್ನಿಸ್ತದೆ. ಅದು ದೇವಾಲಯ ಆಗಿರ್ಬೋದು ಅಥವಾ ನೀವು ಇಷ್ಟಪಡುವಂತಹ ಸ್ಥಳಗಳಾಗಿರ್ಬೋದು. ಪಾಯಿಂಟ್ ನಂಬರ್ 1, ನಿಮ್ಮ ಮನಸ್ಸಿಗೆ ಯಾರ ಹತ್ರ ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತದೆ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಎಂಟ್ರಿ ಆಗ್ತಿದ್ದಾರೆ. ಅವ್ರು ನಿಮ್ಮ ಸ್ನೇಹಿತರಾಗಿ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಆಗಿರ್ಬೋದು. ಆ ವ್ಯಕ್ತಿಗಳು ನಿಮ್ಮ ಬದುಕಿಗೆ ಬಂದ ಮೇಲಿಂದ ನಿಮ್ಮ ಮನಸ್ಸಲ್ಲಿರೋ ಭಾರ ತುಂಬ ಕಮ್ಮಿ ಆಗ್ತಿದೆ. ಅವರು ನಿಮ್ಮನ್ನು ತುಂಬ ಖುಷಿಯಿಂದ ನೋಡ್ಕೋತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಎಸ್, ಯು ಆರ್ ಫೀಲಿಂಗ್ ಅಲೋನ್. ಆ ಅಲೋನ್ನೆಸ್ನ ಅವ್ರು ದೂರ ಮಾಡ್ತಿದ್ದಾರೆ ಆ ವ್ಯಕ್ತಿ. ಎಸ್. ಪಾಯಿಂಟ್ ನಂಬರ್ 2, ನಿಮ್ಮ ಒಂದು ಡಯಟ್ ಪ್ಲ್ಯಾನ್ಸ್ ಬಗ್ಗೆನೂ ತುಂಬ ಗಮನ ಕೊಡ್ತಿದ್ದೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮಗಿಷ್ಟವಾಗಿರುವಂತಹ ವಸ್ತುಗಳನ್ನು ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚಾಗಿ ಹಣ ಉಳಿತಾಯ ಕೂಡ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಎಸ್, ಯಾರಿಲ್ಲಿ ಸ್ವಂತ ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಎಷ್ಟೇ ಹುಡುಕಿದ್ರೆ ನಿಮಗಿಷ್ಟ ಆಗ್ತಿಲ್ಲ, ಯಾವುದು ನಿಮಗೆ ಇಷ್ಟ ಆಗ್ತಿಲ್ಲ ಸ್ಥಳಗಳು. ಎಷ್ಟೇ ನೀವು ಪ್ರಯತ್ನ ಪಟ್ಟರು ನಿಮಗೆ ಕೆಲವು ಭೂಮಿಗಳು ಇಷ್ಟ ಆಗ್ತಿಲ್ಲ ಅಥವಾ ಕೆಲವು ಮನೆಗಳು ಇಷ್ಟ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದು ಸಮಸ್ಯೆಗಳಿತ್ತು ಆ ಸಮಸ್ಯೆಯಿಂದ ನಿವಾರಣೆ ಆಗ್ತಿದೆ. ಹಾಗೆ ನಿಮಗಿಷ್ಟವಾಗಿರುವಂಥ ಮನೆ ಹಾಗೂ ನಿಮಗಿಷ್ಟವಾಗಿರುವಂಥ ಭೂಮಿ ನಿಮಗೆ ಸಿದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 2, ಹೊಸದನ್ನು ಸ್ವೀಕಾರ ಮಾಡ್ತಿದ್ದೀರಾ. ಹಳೇದನ್ನು ನಿಮ್ಮ ಮನಸ್ಸಲ್ಲಿ ಯಾವುದು ಗೊಂದಲ ಇದೆ, ಬೇಸರ ಇದೆ, ಅದನ್ನು ದೂರ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಫಸ್ಟ್ ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ. ಎಸ್, ನೀವು ತಿಂದಿರೋ ಆಹಾರ ಡೈಜೆಸ್ಟ್ ಆಗ್ತಿಲ್ಲ. ತುಂಬ ವಿಚಾರವಾಗಿ ತುಂಬ ಯೋಚನೆ ಮಾಡ್ತಿದ್ದೀರಾ. ಆರೋಗ್ಯ ಚೇಂಜಸ್ ಆಗಬೇಕು ಅಂತ. ಎಸ್. ಪಾಯಿಂಟ್ ನಂಬರ್ 2, ನೀವು ಹೆಚ್ಚಾಗಿ ಏನು ಮೆಡಿಸಿನ್ಸ್ನ ತೊಗೋತಿದ್ರಿ ಅದನ್ನು ಕಂಟ್ರೋಲ್ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಡಯಟ್ ಪ್ಲ್ಯಾನ್ಸ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇದೆ. ನಿಮ್ಮ ಆರೋಗ್ಯದ ಜೊತೆ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆನೂ ಕೂಡ ಗಮನ ಕೊಡ್ತಿದ್ದೀರಾ. ಚಕ್ರ ಮೆಡಿಟೇಷನ್ನ ಮಾಡಿ ಖಂಡಿತ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಪಾಯಿಂಟ್ ನಂಬರ್ 2, ಯಾರು ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ ಅಥವಾ ನಿಮ್ಮ ಲೈಫಿಗೆ ಏನಾದರೂ ವಿಚಾರಗಳನ್ನ ತಿಳಿಸ್ತಿದ್ದಾರೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಹಾಗೆ ನೀವು ಮಾಡದೇ ಇರೋ ತಪ್ಪಿಗೆ ಕೆಲವು ವ್ಯಕ್ತಿಗಳು ಅಥವಾ ನೀವು ಏನು ಹೇಳದೆ ಹೋದರೂ ಆ ವ್ಯಕ್ತಿಗಳು ನಿಮಗೆ ಮನಸ್ಸಿಗೆ ನೋವು ಮಾಡೋದು ಅಥವಾ ಜಗಳ ಮಾಡೋರು ಈ ರೀತಿ ಯಾರು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ನೀವು ಕೇರ್ ಮಾಡಬೇಡಿ. ಪಾಯಿಂಟ್ ನಂಬರ್ 2, ನಿಮ್ಮ ಕೆಲಸದ ಸ್ಥಳದಲ್ಲೇ ಆಗಿರಬಹುದು ಅಥವಾ ನಿಮ್ಮ ಕುಟುಂಬದಲ್ಲೇ ಆಗಿರಬಹುದು, ಎನಿವನ್, ಯಾರು ನಿಮ್ಮ ಸ್ನೇಹಿತರು ಆಗಿರ್ಬೋದು, ಕೆಲವು ವಿಚಾರಗಳನ್ನು ಆ ವ್ಯಕ್ತಿಗಳ ಅರ್ಥ ಮಾಡ್ಕೊಳ್ದೇ ಇರಬಹುದು. ಖಂಡಿತ ಆ ವ್ಯಕ್ತಿಗಳು ಅದನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ. ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗುತ್ತೆ. ನೀವು ಅಲ್ಲಿ ಮೌನವಾಗಿರೋದು ಬಹಳ ನಿಮಗೆ ತುಂಬ ಹ್ಯಾಪಿ ಸಿಗುತ್ತೆ. ಪಾಯಿಂಟ್ ನಂಬರ್ 2, ಎಸ್, ಗಿಡ ಮೂಲಿಕೆಗಳಿಂದ ಖಂಡಿತ ನಿಮ್ಮ ಒಂದು ಸ್ಕಿನ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಆಯುರ್ವೇದಿಕ್ ಮೆಡಿಸಿನ್ಸಿಂದ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ನಿಮ್ಮ ಒಂದು ಅವರ ಆರೋಗ್ಯಗಳಲ್ಲಿ ಜಾಯಿಂಟ್ ಪೇಯ್ನ್ಸ್ ಇರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಮೈಗ್ರೇನ್ ಸಮಸ್ಯೆ ಆಗಿರಬಹುದು, ಚರ್ಮದ ಅಲರ್ಜಿ ಆಗಿರಬಹುದು. ಎಸ್, ಯಾವುದಾದ್ರು ತುಂಬ ವರ್ಷಗಳ ಒಂದು ಕಲೆಗಳು ನಿಮ್ಮ ದೇಹದಲ್ಲಿ ಇರಬಹುದು. ಅದೆಲ್ಲವೂ ಕ್ಲಿಯರ್ ಆಗಲಿಕ್ಕೆ ಆಯುರ್ವೇದಿಕ್ ಮೆಡಿಸಿನ್ಸ್ನ ನೀವು ತಗೊಳ್ತಿರ್ಬೋದು. ಪಾಯಿಂಟ್ ನಂಬರ್ 2, ಗೋಮಾತೆಗೆ ನಿಮ್ಮ ಕೈಯಿಂದ ಬೆಲ್ಲ ಹಾಗೂ ಅಕ್ಕಿನ ಕೊಟ್ಟು ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆ ಇನ್ನಷ್ಟು ನಿಮ್ಮ ಒಂದು ಇಷ್ಟಾರ್ಥ ಮನಸ್ಸಲ್ಲಿ ಯಾವುದು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅದು ಬೇಗ ಶೀಘ್ರದಲ್ಲೇ ಈಡೇರುತ್ತೆ. ನೀವು ಯಾರೊಟ್ಟಿಗೆ ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಬಟ್ ಆ ವ್ಯಕ್ತಿ
ನೀವು ಅವರನ್ನು ನಂಬಿಕೆ ಇಟ್ಟು ನಿಮ್ಮ ಸೀಕ್ರೆಟ್ ಅಥವಾ ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಆ ವ್ಯಕ್ತಿ ಹತ್ರ ಹೇಳ್ಕೊಳ್ಳೋದ್ರಿಂದ ಆ ವ್ಯಕ್ತಿ ನಿಮ್ಮ ಮಾತುಗಳನ್ನು ಇನ್ನಷ್ಟು ಜನಗಳ ಹತ್ರ ಶೇರ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಅದು ನಿಮಗೆ ಆ ವ್ಯಕ್ತಿ ಗುಣ ಇಷ್ಟ ಆಗದೆ ಇರಬಹುದು. ಪೈಲ್ ನಂಬರ್ 2. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಲೈಫಲ್ಲಿ ಚೇಂಜಸ್ ಇದೆ. ಹಾಗೆ ಅವರ ಒಂದು ಜಾಬ್ ಹಾಗೂ ಅವರ ಎಜುಕೇಷನಲ್ಲಿ ನೀವು ತುಂಬಾ ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಹಾಗೆ ಸಂಗೀತ ಅಭ್ಯಾಸ ಕೂಡ ನೀವು ಮಾಡಿಸ್ತಿರ್ಬೋದು. ಸಂಗೀತ ಕಲಿಯೋ ಇಂಟ್ರೆಸ್ಟ್ ಹೆಚ್ಚಾಗ್ತಿರ್ಬೋದು. ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮಗೆ ಆಗಿರ್ಬೋದು. ಯಾವುದಾದ್ರೂ ಒಂದು ಹೊಸ ಕಾರ್ಯಕ್ರಮಗಳಲ್ಲಿ, ಯಾವುದಾದ್ರೂ ಒಂದು ಹೊಸ ಕೆಲಸದಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ತುಂಬ ಆ ಕೆಲಸದಲ್ಲಿ ತುಂಬ ತೊಡಗ್ತಿದ್ದೀರಾ, ಕಲಿತಿದ್ದೀರಾ, ಹೊಸ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಹ್ಯಾಪಿ ಇದೆ. ಇಷ್ಟು ದಿವಸ ಯಾರಲ್ಲಿ ನಿಮಗೆ ಜಾಬ್ ಸಿಕ್ಕಿಲ್ಲ ಅಥವಾ ನಿಮಗೆ ಹರ್ಟ್ ಆಗೋ ರೀತಿ ಯಾರು ಮಾತಾಡಿದ್ದಾರೆ ಅವ್ರಿಗೆ ಆನ್ಸರ್ ಕೊಡುವಂಥ ಸಮಯ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಶನಿ ಸ್ವಾಮಿಯಿಂದ ನಿಮಗೆ ಒಳ್ಳೆ ಅವಕಾಶಗಳನ್ನ ಸಿಗ್ತಿದೆ. ನಿಮ್ಮನ್ನು ಗುರುತಿಡಿದು ಮಾತಾಡಿಸೋ ರೀತಿ ನೀವು ಅಷ್ಟು ಎತ್ತರವಾದ ಸ್ಥಾನಕ್ಕೆ ನೀವು ಬೆಳೀತಿದ್ದೀರಾ. ಅದು ನಿಮಗೆ ತುಂಬ ಖುಷಿ ಇದೆ. ಹಾಗೆ ಇಲ್ಲಿ ಏನು ನಿಮ್ಮ ಭೂಮಿಯಲ್ಲಿ ವ್ಯವಸಾಯನ ಮಾಡ್ತಿದ್ದೀರಾ, ಹೆಚ್ಚಿನ ಲಾಭ ಬರ್ತೀನ ಅಂತ ವೇಟ್ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಲಾಭ ಇದೆ. ಹಾಗೆ ಸ್ವಂತ ಭೂಮಿನ ಮತ್ತೆ ಪರ್ಚೇಸ್ ಮಾಡ್ತಿದ್ದೀರಾ ನೀವು. ಪೈಲ್ ನಂಬರ್ 2. ಎಸ್, ನಾನು ಆಗಲೇ ಹೇಳಿದಾಗೆ ಸ್ಕಿನ್ಗೆ ಸಂಬಂಧಪಟ್ಟಾಗ ಯಾವುದು ಮೆಡಿಸಿನ್ಸ್ನ ನೀವು ತಗೋತಿದ್ದೀರಾ, ಖಂಡಿತ ನೀವು ಬೇಗ ರಿಕವರಿ ಆಗ್ತಿದ್ದೀರಾ. ನಿಮ್ಮ ಸ್ಕಿನ್ ಅಷ್ಟು ಗ್ಲೋನೆಸ್ ಕಾಣಿಸ್ತಿದೆ. ಎಸ್, ಪೈಲ್ ನಂಬರ್ 2. ಕೆಲವು ನಿಮ್ಮ ಕುಟುಂಬದಲ್ಲಿರೋ ವ್ಯಕ್ತಿಗಳು ನಿಮ್ಮಿಂದ ಯಾರು ದೂರ ಇದ್ದಾರೆ, ಆ ವ್ಯಕ್ತಿಗಳಿಂದ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಬರ್ತಿರ್ಬೋದು. ಯಾವುದಾದ್ರೂ ಒಂದು ಮಾಹಿತಿನ ನೀವು ಕೇಳ್ತಿರಬಹುದು. ಅದು ನಿಮ್ಮ ಮನಸ್ಸಿಗೆ ಒಂದು ರೀತಿ ಗೊಂದಲತೆಯೂ ಆಗ್ತಿದೆ. ಪೈಲ್ ನಂಬರ್ 2. ಮುಂದಿನ ದಿನಗಳಲ್ಲಿ ಪೈಲ್ ನಂಬರ್ 2, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ನಿಮ್ಮ ಕನಸಲ್ಲಿ ಅಥವಾ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಿದ್ರೆ ಸರ್ಪನ ನೀವು ನೋಡ್ತಿದ್ದೀರಾ. ಹಾಗೆ ಸರ್ಪಕ್ಕೆ ಸಂಬಂಧಪಟ್ಟಾಗೆ ಪೂಜೆನೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿರಬಹುದು. ಪೈಲ್ ನಂಬರ್ 2. ಎಸ್, ಯಾರಿಗಾದರೂ ನೀವು ಪ್ರಾಮಿಸಿಂಗ್ ಮಾಡಿದರೆ ಅಥವಾ ಯಾರಾದರೂ ನಿಮಗೆ ಪ್ರಾಮಿಸಿಂಗ್ ಮಾಡಿದರೆ ಆ ಪ್ರಾಮಿಸ್ನ ಮುಂದಿನ ದಿನಗಳಲ್ಲಿ ನೀವು ಆ ಪ್ರಾಮಿಸಿಂಗ್ನ ಉಳಿಸ್ಕೋತಿದ್ದೀರಾ. ಆ ವ್ಯಕ್ತಿಗಳು ಕೂಡ ಆ ಪ್ರಾಮಿಸಿಂಗ್ನ ಉಳಿಸ್ಕೋತಿದ್ದಾರೆ. ನೀವು ಯಾರಿಗೋಸ್ಕರ ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ, ಆ ವ್ಯಕ್ತಿ ಆ ಪ್ರೀತಿನ ಉಳಿಸ್ಕೋತಿದ್ದಾರಾ ಅಥವಾ ಆ ವ್ಯಕ್ತಿ ನಿಮ್ಮ ಪ್ರೀತಿನ ದೂರ ಮಾಡ್ತಿದ್ದಾರಾ, ಆ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೋತಿಲ್ವಾ? ಈ ಎಲ್ಲ ಆಲೋಚನೆಗಳಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕ್ಲಾರಿಟಿ ಸಿಗ್ತಿದೆ. ಹೆಚ್ಚಾಗಿ ನೀವು ಗೌರವ ಪ್ರೀತಿ ಆ ವ್ಯಕ್ತಿಗೇನು ಕೊಟ್ಟಿದ್ದೀರಾ, ಆ ವ್ಯಕ್ತಿನೂ ನಿಮಗೆ ಹೆಚ್ಚಿನ ಪ್ರೀತಿ ಗೌರವ ಕೊಡ್ತಿದ್ದಾರೆ. ಹಾಗೆ ಆ ಸೈಡಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಆ ವ್ಯಕ್ತಿ ಜೊತೆ ಎಂಗೇಜ್ಮೆಂಟ್ ಕೂಡ ಆಗ್ತಿರಬಹುದು. ಇಲ್ಲಿ ಥರ್ಡ್ ಪಾರ್ಟೀಸಲ್ಲಿ ನೀವು ನಿಮ್ಮ ಪ್ರೀತಿ ದೂರ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀರಾ, ಆ ಥರ್ಡ್ ಪಾರ್ಟಿ ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ನೀವು ತುಂಬ ಪ್ರೇಯರ್ ಮಾಡ್ತಿದ್ದೀರಾ ನಿಮ್ಮ ಪ್ರೀತಿಗೋಸ್ಕರ. ಪೈಲ್ ನಂಬರ್ 2. ಎಸ್, ಹೊಸ ಬಿಗಿನಿಂಗ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಇದೆ. ಎಸ್, ಕಾನೂನಿಗೆ ಸಂಬಂಧಪಟ್ಟಾಗೆ ಯಾವ ಕೆಲಸಗಳಲ್ಲಿ ವಿಳಂಬ ಆಗಿತ್ತು, ತಡ ಆಗಿತ್ತು, ಮುಂದಿನ ದಿನಗಳಲ್ಲಿ ಆ ತಡ ವಿಳಂಬಗಳು ಆಗ್ತಿಲ್ಲ. ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ, ಜಯ ಸಿದ್ಧಿ ಆಗ್ತಿದೆ. ನಿಮ್ಮ ಕಡೆ ಯಾವುದು ವಿಚಾರವಾಗಿ ನೀವು ಚರ್ಚೆ ಮಾಡ್ತಿದ್ದೀರಾ, ಕೋರ್ಟಿಗೆ ಏನು ಸಬ್ಜೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಅದೆಲ್ಲವೂ ನಿಮಗೆ ಮುಂದಿನ ದಿನಗಳಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಮೇಲ್ ಪರ್ಸನ್ ಇಂದ ನಿಮಗೆ ತುಂಬ ಸಪೋರ್ಟಿವ್ ಸಿಗ್ತಿದೆ. ಆ್ಯಂಡ್ ನೀವು ತುಂಬ ಈ ವಿಚಾರಗಳಲ್ಲಿ ಗಂಭೀರವಾದ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಅದು ತುಂಬ ಹ್ಯಾಪಿ ಆಗ್ತಿದೆ. ಪೈಲ್ ನಂಬರ್ 2. ಕೆಲವು ಮುಂದಿನ ದಿನಗಳಲ್ಲಿ ನಿಮ್ಮ ಡ್ರೀಮ್ಸಲ್ಲಿ ಏನು ಕಾಣಿಸ್ತಿದೆ, ಏನಾದರೂ ಸರ್ಪ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಯಾರಾದರೂ ತಿಳಿಸ್ತಿದ್ರೆ ಆ ವಿಚಾರಗಳನ್ನ ನೀವು ಗಮನ ಕೊಟ್ಟರೆ ಇನ್ನಷ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಾಬ್ಲಮ್, ನಿಮಗೆ ನೆಗೆಟಿವಿಟಿ ಆಗಿದೆ ಅಥವಾ ಯಾವ ಕೆಲಸಗಳು ತಡ ಆಗಿದೆ ಅದಕ್ಕೆ ನಿಮಗೆ ಕ್ಲಾರಿಟಿ ಸಿಗ್ತಿದೆ, ದಾರಿ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ಯಾವ ವ್ಯಕ್ತಿನ ನೀವು ದೂರ ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಕುಟುಂಬಕ್ಕೆ ತುಂಬ ಖುಷಿ ಕೊಡ್ತಿದೆ. ಪೈಲ್ ನಂಬರ್ 2. ಆರೋಗ್ಯದ ವಿಚಾರದಲ್ಲಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅಭಿವೃದ್ಧಿ ಹೆಚ್ಚಾಗಿ ಇದೆ. ಮುಂದಿನ ದಿನಗಳು
ನಿಮ್ಮ ಮನೆ ಕೂಡ ತುಂಬ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮಕ್ಕಳ ಲೈಫಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.